ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಐಡಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಜಿ ಕನ್ನಡ ವಾಹಿನಿ ಕರ್ನಾಟಕ ಐಡಲ್ ಕಾರ್ಯಕ್ರಮದ ಮೂಲಕ ಸಮಾಜದಲ್ಲಿ ಸೇವೆ ಸಲ್ಲಿಸಿದಂತ ಸಾಧಕರನ್ನ ಗುರುತಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ನಮ್ಮ ಸಾಧಕರ ಸೀಟ್ನಲ್ಲಿರುವಂತಹ ವ್ಯಕ್ತಿ ಡಾಕ್ಟರ್ ಪರಮೇಶ್ ಸಿದ್ದಪ್ಪ ಲಿಂಗಾಯತರು, ಚಟ್ಟನಹಳ್ಳಿ, ಹಳೆಬೀಡು. ಇವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸಂಪತ್. ಹಾಸನದ ಚಟ್ನಳ್ಳಿಯವರಾದ ಡಾಕ್ಟರ್ ಪರಮೇಶ್ ಸಿದ್ದಪ್ಪ ಲಿಂಗಾಯತ್ ಅವರು ಹೋಟೆಲ್ ಉದ್ಯಮಿಯಾಗಿ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ. 700 ಜನರಿಗೆ ಉದ್ಯೋಗ ನೀಡಿರುವ ಇವರ ಮುಂಬೈ ಬದುಕು ನಿಜಕ್ಕೂ ರೋಚಕ. ವಾಣಿಜ್ಯ ನಗರಿ ಮುಂಬೈನಿಂದ ಉದ್ಯಮ ಆರಂಭಿಸಿ ರಾಜ್ಯ ಹೊರ ರಾಜ್ಯಗಳಲ್ಲಿ ಹಲವು ಬ್ರಾಂಚ್ಗಳನ್ನ ಓಪನ್ ಮಾಡಿದ್ದಾರೆ. ತಮ್ಮ ಉದ್ಯಮವನ್ನ ಆಸ್ಟ್ರೇಲಿಯಾಕ್ಕೂ ವಿಸ್ತರಿಸಿರುವ ಸಾಧಕರಾದ ಪರಮೇಶ್ ವಿದೇಶದಲ್ಲೂ ಧರ್ಮ ಸೇವೆ ಮಾಡ್ತಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ನಮ್ಮ ಕಾಯಕ ಮಾಡೇ ನಿಮಗೆ ಗೊತ್ತು. ಆದರೆ ನಾನು ಜಿ ಕನ್ನಡ ನ್ಯೂಸ್ ಚಾನೆಲ್ಗೆ ತುಂಬ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಸಮಾಜದಲ್ಲಿ ಸೇವೆ ಮಾಡುವಂತ ಮನಸ್ಸು ಸಿಕ್ಕಾಪಟ್ಟೆ ಜನರಿಗೆ ಬರೋದು ಕಮ್ಮಿ. ನೀವೊಬ್ರು ಸಮಾಜ ಸೇವಕರು, ಹಾಗೇನೆ ಉದ್ಯಮಿ, ಹೋಟೆಲ್ ಉದ್ಯಮ, ಹಾಗೇನೆ ಬೇರೆ ಬೇರೆ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವಂತ ವ್ಯಕ್ತಿ. ನಿಮ್ಮ ಬದುಕು ಹಾಗೇನೆ ಜೀವನದ ಹಾದಿ ಆರಂಭ ಆದ ಬಗ್ಗೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡೋದಾದ್ರೆ ಸರ್. ನಾನು ಸಂಪತ್ ಅವರೇ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದವನು, ಚಿಕ್ಕ ಕುಟುಂಬದಲ್ಲಿ ಜನಿಸಿದವನು. ಐ ಥಿಂಕ್ ಸೊ ಈಗಲೂ ನಮ್ಮ ಊರಿನಲ್ಲಿ 100 ಮನೆ ಇರ್ಬೋದು. ನಾನು ಜನಿಸಿದಾಗ 75 ಮನೆ 80 ಮನೆ ಗ್ರಾಮದಲ್ಲಿ ಹುಟ್ಟಿದನು. ತುಂಬ ಬಡತನದ ಮನೆಯಲ್ಲಿ ಹುಟ್ಟಿ ಬೆಳೆದವರು ನಾವು. ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಹೀಗೆ ಆ ಟೈಮಲ್ಲಿ ಬಡತನದಲ್ಲಿ ಎಲ್ಲ ಊರು ಬಿಟ್ಟು ಆಚೆ ಹೋಗೋ ಪರಿಸ್ಥಿತಿ ಇತ್ತು. ಈ ಜಮೀನಲ್ಲಿ ಕೆಲಸ ಮಾಡಿ ಯಾರು ಜಾಸ್ತಿ ಬದುಕೋಗಿಲ್ಲ ಅಂದ್ಕೊಂಡು. ಹಾಗೆ ನಮಗೆ ಒಂದು ಮೈಸೂರಿನಲ್ಲಿ ಒಂದು ಬೇಕರಿಗೆ ಹೋಗಿ ಕೆಲಸಕ್ಕೆ ಸೇರ್ಕೊಂಡೆ. ನಾನು ಫಸ್ಟ್ 91ನೇ ಇಸ್ವಿಯಲ್ಲಿ 2 ತಿಂಗಳು ನನಗೆ ಸ್ಕೂಲ್ ರಜೆ ಇತ್ತು, ವಿದ್ಯಾಭ್ಯಾಸ ಈ ಪ್ರಾಥಮಿಕ ಮುಗಿಸ್ಕೊಂಡ್ಮೇಲೆ. ಸೊ ನೋಡುವ, ಟ್ರೈ ಮಾಡುವ ಅಂತೇಳಿ ಆ ಮೈಸೂರು ಶುರುವಾಗಿದ್ದು ನಾನು 91ನೇ ಇಸ್ವಿಲಿ. ನಾನು ಯಾಕೋ ಬೇಡ ಅಂತ ಹೇಳಿ ಊರಿಗೆ ಬಂದೆ. ನಾನು ಮತ್ತೆ 2 ತಿಂಗಳು ಕೆಲಸ ಮಾಡಿ ನಾನು ಮುಂದಿನ ವಿದ್ಯಾಭ್ಯಾಸ ಮುಂದುವರಿಸುವ ಅಂತೇಳಿ. ಅಷ್ಟೊತ್ತಿಗೆ ನಮ್ಮ ಸೋದರ ಮಾವನವರು ಬಾಂಬೆಯಿಂದ ಊರಿಗೆ ಬಂದಿದ್ದರು. ನಮ್ಮ ಅಜ್ಜಿ ಮತ್ತು ಅಜ್ಜನ ನೋಡಲಿಕ್ಕೆ ಅಂತೇಳಿ ತುಂಬ ವರ್ಷದ ಮೇಲೆ ಬಂದಿದ್ರು. ಅವರು ಸಹ 7 ವರ್ಷದ ಮೇಲೆ ಊರಿಗೆ ಬಂದಿದ್ದು. 7 ವರ್ಷದ ತನಕ ಅಲ್ಲೇ ಇದ್ಕೊಂಡು ಊರಿಗೆ ಬಂದರೆ ಹೋಗ್ಲಿಕ್ಕೆ ಖರ್ಚು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅಜ್ಜಿಗೆ ಅಲ್ಲೇ ಖರ್ಚು ವೆಚ್ಚನ ಮನೆ ಆರ್ಡ್ರ್ ಮಾಡಿ ಎಲ್ಲ ಮನೆ ಕಷ್ಟ ಸುಖ ಎಲ್ಲ ಅಲ್ಲೇ ತಿಳ್ಕೊಳ್ತಾ ಇದ್ರು. 7 ವರ್ಷ ಆದಮೇಲೆ ನೋಡ್ಲಿಕ್ಕೆ ಬಂದಾಗ ನಾನು ನನ್ನ ಮಾವನ ಹತ್ರ ನಮ್ಮ ಅಪ್ಪಾಜಿಯವರು ರಿಕ್ವೆಸ್ಟ್ ಮಾಡ್ಕೊಂಡ್ರು, ನೋಡಪ್ಪ ಇವನು ಹಿಂಗೆ ಇಲ್ಲಿ ಕೆಲಸಕ್ಕೆ ಹೋಗಿ ಸೇರ್ಕೊಂಬಿಟ್ಟಾನೆ, ಈಗ ವಾಪಸ್ ಬಂದಿದ್ದಾನೆ, ನಿನ್ನ ಜೊತೆ ಬೊಂಬೈಗೆ ಕರ್ಕೊಂಡು ಹೋಗು ದಯಮಾಡಿ, ನನ್ನ ಮಗನೊಬ್ಬನ ನಿನ್ನ ಥರ ಬೆಳೆಸು ಅಂತೇಳಿ. ಸೊ ನನ್ನ ಮಾವನವರು ಕೈ ಹಿಡ್ಕೊಂಡು ಅವರೇ ನಮಗೆ ಬಸ್ ಚಾರ್ಜ್ ಹಾಕ್ಕೊಂಡು ಬಾಂಬೆ ಕರ್ಕೊಂಡೋಗಿ ನಮ್ಮನ್ನೊಂದು ಒಳ್ಳೆ ದಾರಿ ತನಕ ಬೆಳೆಸಿದ್ರಣ್ಣ. ನಾವು ಇಷ್ಟು ಚಿಕ್ಕ ಹಳ್ಳಿಯಿಂದ ನಾವು ಬೆಂಗಳೂರು ನೋಡೋದೇ ಕಷ್ಟ ಆಯ್ತು. ನಾನು ಬೆಂಗಳೂರು ನೋಡಿಲ್ಲ. ನಾನು ಫಸ್ಟ್ ನೋಡಿದ್ದೆ ಬೊಂಬೈ, ಮೈಸೂರು ನೋಡಿದೆ, ಮತ್ತು ಬೊಂಬೈ ನೋಡಿದೆ. ನಾವು ಬೆಂಗಳೂರಿಗೆ ಬಂದಿದ್ದು 2000ನೇ ಇಸ್ವಿ ಮೇಲೆ ಅನಿಸುತ್ತೆ, 96 97ಗೆ. ಹಾಗೆ ನನ್ನನ್ನು ಕರ್ಕೊಂಡು ಹೋದರು. ನನ್ನನ್ನೊಂದು ವಜ್ರ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿಸಿದ್ರು. ಅವರ ಭಾಳ ಆಪ್ತರು. ಅದ್ರ ಜೊತೆ ನಮ್ಮ ಕಡೆಯವರೆಲ್ಲ ವಜ್ರ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು. ಯಾಕೆಂದರೆ ನಮ್ಮ ಕಡೆಯವರೆಲ್ಲ ಹೋಟೆಲ್ ಲೈನ್ ಕಮ್ಮಿ ಅಣ್ಣ ನಾವು ಇರೋರು. ಹೋಟೆಲ್ ಲೈನ್ ಅಂದರೆ ನಮ್ಮ ಸೌತ್ ಕೆನರಾ ಫೇಮಸ್. ನನ್ನ ಕರಾವಳಿ ಭಾಗ. ನಮ್ಮ ಶೆಟ್ರುಗಳು ತುಂಬ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಪೂಜಾರಿಗಳು ತುಂಬ ಫ್ರೆಂಡ್ಸ್ ಇದ್ದಾರೆ, ಕುಂದಾಪುರದವರೆಲ್ಲ ತುಂಬ ಆತ್ಮೀಯಗಳಿದ್ದಾರೆ. ಆ ಫೀಲ್ಡ್ ನಾವಿಲ್ಲ, ನಮ್ಮದು ಬೇಕರಿ ಫೀಲ್ಡು. ಇಲ್ಲ ಅಂದರೆ ನಮ್ಮದು ಹೀಗೆ ಏನಾದ್ರು ಕಂಪ್ನಿಲಿ ಕೆಲಸ ಮಾಡೋದು. ವಜ್ರ ಕಂಪ್ನಿಲಿ ಕೆಲಸ ಸೇರಿಸಿದ್ರು ನಮ್ಮ ಮಾವನವರು. ತುಂಬ ಕಷ್ಟದ ಟೈಮು ಕೆಲಸ ಸೇರ್ಕೊಂಡು ಅಲ್ಲಿ ಆ ಟೈಮಲ್ಲಿ ಕೆಲಸ ಸೇರಿಸಿದಾಗ ಬಾಂಬೆನಲ್ಲಿ ಪರಿಸ್ಥಿತಿ, ಕೆಲಸ ಸಿಕ್ಕಿದ್ರೆ ಸಾಕು, ಸಂಬಳ ಯಾರು ಕೇಳ್ತಿರಲಿಲ್ಲ. ಫಸ್ಟ್ ಕೆಲಸ ಕಲ್ತ್ಕೊಂಡ್ರೆ ಸಂಬಳ ಸ್ಟಾರ್ಟ್ ನನಗೆ. ಸೊ ಆ ವಜ್ರ ಕಂಪ್ನಿ ಸೇರಿಸ್ಲಿಕ್ಕೆ ಕಾರಣ ಅದೇ. ಅಲ್ಲಿ ಪಕ್ಕ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಹತ್ರ ಆಗುತ್ತೆ ಅಂದ್ಬಿಟ್ಟು ನೈಟ್ ಸ್ಕೂಲಿಗೆಲ್ಲ ಹೋಗ್ಲಿಕ್ಕೆ ಅಲ್ಲಿ ಸೇರಿಸಿದ್ರು. ಸೊ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ವಜ್ರ ಕೈಯಿಂದ ಕೆಳಗೆ ಬಿದ್ದೋಗ್ಬಿಡೋವು ಸರ್. ಚಿಕ್ಕವು ನಮಗೆ ಅವು
ಕೆಲಸ ಮಾಡಿ ಅಭ್ಯಾಸ ಇಲ್ಲ. ಓಕೆ. ಒಂದು 2-3 ಸಲ ನನ್ನ ಕೈಯಿಂದ ವಜ್ರ ಕೆಳಗೆ ಬಿತ್ತು. ತುಂಬ ಕಷ್ಟ ಆಯಿತು, ತುಂಬ ಒದೆ ತಿಂದು, ತುಂಬ ನನಗೆ ಯಾಕೋ ಮನಸ್ಸಿಗೆ ಬೇಜಾರು ಅನಿಸ್ತು. ಅದಕ್ಕಿಂತ ನಮ್ಮೂರೇ ಮೇಲು ನನಗೆ. ನಾವೆಲ್ಲ ಹಳ್ಳಿಲಿ ತುಂಬ ಗುಂಡಾಡಿ ಬೆಳೆದಂಥವ್ರು, ಇದೆಲ್ಲ ನಮ್ಗೆ ಇಡಿಸಲ್ಲ ಅಂದ್ಬಿಟ್ಟು ನಾವು ವಾಪಸ್ ನಮ್ಮ ಮಾವನ ಹತ್ರ, ಮಾಮ ಅಳ್ತಾ ಹೇಳ್ಬಿಟ್ಟೆ, ನಾವು ನಮ್ಮನ್ನು ಊರಿಗೆ ಕಳಿಸ್ಬಿಡಿ, ನಾವು ಊರಲ್ಲೇ ವಿದ್ಯಾಭ್ಯಾಸ ಮಾಡಿ ಊರಲ್ಲಿ ಬೆಳಿತೀನಿ ಅಂತ ಹೇಳಿ. ಮತ್ತೆಲ್ಲೋ ಒಂದು ಕಡೆ ನಮ್ಮ ಮಾಮನಿಗೆ ಪ್ರೆಸ್ಟೇಜು, ನಾನು ಕೈ ಹಿಡಿದು ಕರ್ಕೊಂಬಂದಿನಿ ನಮ್ಮ ಅಕ್ಕನ ಮಗನ, ಊರಿಗೆ ಕಳಿಸಿದ್ರೆ ನನ್ನ ಮರ್ಯಾದೆ ಹೋಗುತ್ತಲ್ಲ ಅಂದ್ಬಿಟ್ಟು ಅವ್ರು ಹೋಟ್ಲಿಗೆ ಕರ್ಕೊಂಡೋಗಿ ನನ್ನನ್ನು ಹೋಟ್ಲಲ್ಲೇ ಅವ್ರ ಜೊತೆ ಇಟ್ಕೊಂಡ್ರು. ನನಗೆ ಅಲ್ಲಿಂದಲೇ ನನ್ನನ್ನು ಎಲ್ಲ ನನ್ನ ಬದುಕೋಕ್ಕೆ ದಾರಿ ತೋರಿಸ್ಕೊಟ್ಟು ನಮ್ಮ ಮಾವ. ನನಗೆ ಹೆಂಗೆ ನನ್ನ ಜನ್ಮ ಕೊಟ್ಟ ತಾಯಿ ತಂದೆನೋ ಹಂಗೆ ನನಗೆ ಅನ್ನ ತಿನ್ನೋ ದಾರಿ ತೋರಿಸ್ಕೊಟ್ಟದ್ದು ನಮ್ಮ ಮಾವ. ಅವ್ರನ್ನ ನಾವು ಜೀವನದಲ್ಲಿ ಮರೆವಾಗಿಲ್ಲ. ಅವ್ರನ್ನ ನಮ್ಮನ ಜೊತೆಲಿ ಇಟ್ಕೊಂಡು ತುಂಬ ಚೆನ್ನಾಗಿ ನೋಡಿಕೊಂಡು, ಅವ್ರದ್ದು ಭಯಭಕ್ತಿ ನಮಗೆ ಈಗಲೂ ಇದೆ, ಭಯಭಕ್ತಿ ಈಗಲೂ ಇದೆ. ನಾ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಒಂದು ದಳಪತಿ ಪಿಕ್ಚರ್ ರಿಲೀಸ್ ಆಯಿತು. ನಾನು ಕೇಳಿದೆ ನಮ್ಮ ಮಾವರ ಮ್ಯಾನೇಜರ್ ಜೊತೆ ನೋಡ್ಲಿಕ್ಕೆ ಹೋಗ್ಬಿಟ್ಟೆ. ನನ್ನ ರಾತ್ರಿ ಇಡೀ ಮನೆಯಿಂದ ಆಚೆ ನಿಲ್ಲಿಸಿದ್ರು ನನಗೆ. ಚಾಲೆಂಜಸ್ಗಳು ಅದು ನನ್ನ ಜೀವನದಲ್ಲಿ ಚಾಲೆಂಜಸ್. ನಮ್ಮ ಮಾವ ಹೇಳಿದರೆ ನಾನು ಬದುಕಲಿಕ್ಕೆ ದಾರಿ ತೋರಿಸ್ದಾಗಿದ್ದು. ನಾನು ಹಿಂಗೆಲ್ಲ ಮಾಡಬಾರ್ದು. ನಾವೀಗಲೂ ನಮಗೆ ಟಿ ವಿ ನೋಡೋದಕ್ಕೆ ನ್ಯೂಸೇ ಜಾಸ್ತಿ, ಪಿಕ್ಚರ್ ಅಷ್ಟೊಂದು ಇಂಟ್ರೆಸ್ಟ್ ಆಗಿಲ್ಲ ನಮಗೆ. ನಮ್ಮ ಕಾಯಕದಲ್ಲೇ ಪುರುಷತ್ತಿಲ್ಲಾಗೆ. ಹಾಗೆ ಸರ್ ಒಂದು ವಿಚಾರ, ಹಾಸನದಿಂದ ಮಹಾನಗರಿ ಮುಂಬೈಗೆ ಪ್ರಯಾಣ ಬೆಳೆಸಿದ್ರಿ, ಅಲ್ಲಿ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರಿ, ಅಲ್ಲಿ ಕೆಲಸವನ್ನ ಆರಂಭ ಮಾಡಿದ ಬಳಿಕ ಈ ಉದ್ಯಮದತ್ತ ಹೇಗೆ ಮುಖ ಮಾಡಿದ್ರಿ ಸರ್? ಆ ಉದ್ಯಮದತ್ತ ಮುಖ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ಎದುರಿಸಿದಂಥ ಚಾಲೆಂಜಸ್ ಏನೇನು ಸರ್? ನಾವು ಚಾಲೆಂಜಸ್ ಎದುರಿಸಿದ್ದು ಅಂತಂದರೆ, ನಾವು ನಮ್ಮನ್ನು ಸ್ಟಡಿ ಮಾಡೋಕೆ ಹಾಕಿದಾಗ ನಮ್ಮ ಮಾವನವರು ಹೋಟೆಲಲ್ಲಿ ಕೆಲಸ ಮಾಡಬೇಕಾದ್ರೆ ಅವರೇ ಒಂದು ಸ್ವಂತ ಫೈನಾನ್ಸ್ ಸ್ಟಾರ್ಟ್ ಮಾಡಿದರು. ಅದು ನನಗೆ ಕಲೆಕ್ಷನ್ ಮಾಡಲಿಕ್ಕೆ, ಪಿಗ್ಮಿ ಕಲೆಕ್ಷನ್ಗೆ ಏಜೆಂಟ್ರು ಕೂಡ ಮಾಡಿದರು, ಕಲೆಕ್ಷನ್ನು ಮಾಡೋದು. ಅವಾಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಪರಿಚಯ ನನಗೆ ಎಲ್ಲ ಕಲೆಕ್ಷನ್ನಲ್ಲಿ. ನಮ್ಮ ಮಾವೊಂದು ಒಳ್ಳೆ ಫ್ರೆಂಡ್ ಸರ್ಕಲ್ ತುಂಬ ಚೆನ್ನಾಗಿತ್ತು. ಅವ್ರ ಜೊತೆ ಎಲ್ಲ ಅವ್ರ ನೆರಳಲ್ಲಿ ಒಡನಾಟ ಮಾಡ್ತಾ ಮತ್ತೆ ನಾನು ನನ್ನ ಮಿಲಿಟರಿಗೆ ನನಗೆ ಆಫರ್ ಬಂದಿತ್ತು. ನಮ್ಮ ವಾಜಪೇಯಿ ಸಾಹೇಬರು ಪ್ರೈಮ್ ಮಿನಿಸ್ಟರ್ ಆದಾಗ ನಮ್ಮ ಮಾವರು ಹೋಗ್ಬೇಡಪ್ಪ, ಈಗ ನೀನು ಮಿಲಿಟ್ರಿಗೆ ಹೋದ್ರೆ ನೀನು ವಾಪಸ್ ಬರಲ್ಲ, ಈಗ ಏನಾದರೂ ಒಂದು ತೊಂದರೆ ಆಗುತ್ತೆ ಮಿಲಿಟ್ರಿಗೆ ಹೋದರೆ, ನೀನು ಇಲ್ಲಿ ತನಕ ಬಂದು ಇದೇ ಸಾಕು, ಇಲ್ಲೇ ನೀನು ಚೆನ್ನಾಗಿ ಬೆಳಿತೀಯಾ, ಇಲ್ಲೇ ನಿನಗೆ ಮಿಲಿಟ್ರಿಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಹೋಟ್ಲಲ್ಲಿ ನಮ್ಮ ಮಾವರೊಬ್ಬರು ಪಾರ್ಟ್ನರು ಅವ್ರ ಊರಿಗೆ ಶಿಫ್ಟ್ ಆದ್ರು ಮಂಗಳೂರಿಗೆ. ಅವ್ರ ಪಾರ್ಟ್ನರ್ಶಿಪ್ ಇತ್ತಲ್ಲ, ಅದರಲ್ಲಿ ನಿನಗೆ ಒಂದು ಸ್ವಲ್ಪ ಕೊಡ್ತೀನಿ, ನೀನು ಇಲ್ಲೇ ಬೆಳಿ ಅಂತೇಳಿ ಅದ್ರ ಜೊತೆ ನನ್ನ ಸೇರಿಸ್ಕೊಂಡ್ರು. ಆ ಸೇರಿಸ್ಕೊಳ್ಳಿ ಏನಾದರೂ ದುಡ್ಡಿಲ್ಲ, ಎಲ್ಲೋ ಆ ಫೈನಾನ್ಸಲ್ಲೇ ಸಾಲ ಕೊಡಿಸಿ ನನ್ನ ಪಾರ್ಟ್ನರ್ ಮಾಡಿದ್ರು. ಆ ಸಾಲ ನೀನು ಕಟ್ಕೋ, ಇಲ್ಲಿ ನೀನು ಕೆಲಸ ಮಾಡು ಅಂತೇಳಿ. ಅದು ನನ್ನ ಲೈಫ್ ಟರ್ನಿಂಗ್ ಪಾಯಿಂಟು. 1999 ಇಸ್ವಿ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟು. ಅಲ್ಲಿಂದ ನನ್ನ ಮಾವ ಹಿಂತಿರುಗಿ ನೋಡಲಿಕ್ಕೆ ಬಿಡಲಿಲ್ಲ. ನಾನು ಮುಂದೆ ನೋಡ್ತಾನೆ ಹೋದು, ನಮ್ಮ ಕಾಯಕನೇ ಮಾಡ್ತಾ ಹೋದು. 24 ಗಂಟೆಯಲ್ಲಿ 17 ಗಂಟೆ 18 ಗಂಟೆ ಕೆಲಸ ಮಾಡೋದು ನಮ್ಮ ಕಾಯಕ. ಆ ಥರ ಕಾಯಕ ನನ್ನ ವೃತ್ತಿಸ್ಕೊಂಡು ಬಂದಿದ್ದೀನಿ ಅಣ್ಣ. ಮಾವ ದಾರಿ ತೋರಿಸಿದ್ರು, ಅದು ಇವತ್ತು ಮರವಾಗಿ ಬೆಳೆದಿದೆ. 100% ಮರವಾಗಿ ಬೆಳೆದಿದೆ. ಎಷ್ಟು ಹೋಟೆಲ್ಸ್ಗಳಿವೆ ಸರ್? ಹೋಟೆಲ್ ಉದ್ಯಮ ಹೊರತುಪಡಿಸಿದಂತೆ ಬೇರೆ ಉದ್ಯಮಗಳ ಬಗ್ಗೆ ಮುಂದಿನ ಹಂತದಲ್ಲಿ ಕೇಳ್ತಾ ಹೋಗ್ತೀನಿ. ಹೋಟೆಲ್ ಉದ್ಯಮ ಅಂತ ಬಂದಾಗ ಸಾಕಷ್ಟು ಚಾಲೆಂಜಸ್ಗಳು ಇಲ್ಲೂ ಕೂಡ ಇರುತ್ತೆ. ನಿಮ್ದು ಎಷ್ಟು ಬ್ರಾಂಚಸ್ಗಳಿವೆ ಸರ್? ನಮ್ಮ ನಮ್ಮದು ಒಂದು 8-9 ಹೋಟೆಲ್ ಇದೆ ಸರ್ ಮುಂಬೈನಲ್ಲಿ. ಈಗ ನಾವು ಹಳೇಬೀಡಿನಲ್ಲೂ ಕೂಡ ಒಂದು ಹೋಟೆಲ್ ಮಾಡಿದ್ದೇವೆ. ಅದು ಅಲ್ಲದೆ ನಾವು ಆಸ್ಟ್ರೇಲಿಯಾದಲ್ಲೂ ಕೂಡ 2 ಹೋಟೆಲ್ ಮಾಡಿದ್ದೇವೆ ಸರ್. ಆಸ್ಟ್ರೇಲಿಯಾದಲ್ಲಿ? ಹೌದು, ಸಿಡ್ನಿ ಹತ್ರ. ಎಲ್ಲಿ ಹಾಸನ ಸರ್, ಎಲ್ಲಿ ಆಸ್ಟ್ರೇಲಿಯಾ? ಹಾಸನದ ಒಬ್ಬ ಹುಡುಗ ಆಸ್ಟ್ರೇಲಿಯಾಕ್ಕೆ ಹೋಗಿ ಹೋಟೆಲ್ ಮಾಡ್ತಾರೆ ಅಂತ ಹೇಳಿ ಕನಸು ಮನಸ್ಸಿನಲ್ಲಿ ಎಣಿಸಿದ್ರ ಸರ್ ನೀವು? ನೆವರ್ ಆ ಥರ ಎಣಿಸೇ ಇರಲಿಲ್ಲ. ಆಮೇಲೆ ನೀವು ಇಷ್ಟೊಂದೆಲ್ಲ ನಮ್ಮನ್ನ ಅಂಥವ್ರನ್ನೆಲ್ಲ ಹಳ್ಳಿಯಿಂದ ಬೆಳೆದವ್ರನ್ನ ಗುರುತಿಸಿ ಇಲ್ಲಿ ತನಕ ಕರ್ಕೊಂಬರ್ತೀರಾ ಅಂತ ಇದನ್ನು ನಾನು ನೆನೆಸಿರ್ಲಿಲ್ಲ ಸರ್. ಈಗ ಹೋಟೆಲ್ ಉದ್ಯಮದ ಬಗ್ಗೆ ಹೇಳ್ತಾ ಇದ್ರೆ, ನಿಮ್ಮ ಬಳಿ ಎಷ್ಟು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಸರ್? ಅಂದ್ರೆ ಎಷ್ಟು ಜನ ಇದ್ದಾರೆ ನಿಮ್ಮ ಬಳಿ? ಈಗ ಇವತ್ತಿನ ತಾರೀಕಿನಲ್ಲಿ ಕರ್ನಾಟಕದಿಂದ ಹಿಡಿದು ಮುಂಬೈಯಿಂದ ಹಿಡಿದು ಆಸ್ಟ್ರೇಲಿಯಾ ತನಕ ಲೆಕ್ಕ ಮಾಡಿದ್ರೆ ಅಣ್ಣ, ಒಂದು 700 ಜನ ಕಾರ್ಮಿಕರಿದ್ದಾರೆ. ಸೊ ಅದಕ್ಕೆ ನಾವು ಭಾಳ ಹೆಮ್ಮೆ ಪಡ್ತೀವಿ. ಬಟ್ ಅದು ಆ ಪರಮಾತ್ಮನ ಲೀಲೆ. ನಾವೇನು ಸೃಷ್ಟಿ ಮಾಡಿದ್ದಲ್ಲ, ಪರಮಾತ್ಮ ದಾರಿ ತೋರಿಸ್ತಾ ಹೋದ್ರು, ನಾವು ಕಾಯಕ ಮಾಡ್ತಾ ಹೋದು, ನಮಗೆ ಅದು ಹೊಂದ್ಕೊಂತ ಹೋತು. ಈಗ ಹೋಟೆಲ್ ಮಾಡೋದು ದೊಡ್ಡದಲ್ಲ, ಹೋಟೆಲ್ ನಡ್ಸ್ಕೊಂಡು ಹೋಗೋದು ಭಾಳ ದೊಡ್ಡದು ಸರ್. ಅವತ್ತು ಮೈಸೂರಿನಲ್ಲಿ ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಹುಡುಗ ಇವತ್ತು 700 ಜನರಿಗೆ ಓನರ್ ಅಂತ ಹೇಳಿದ್ರೆ ಹೆಂಗ್ ಅನ್ಸುತ್ತೆ ಸರ್? ನನ್ನ ಮನಸ್ಸಲ್ಲಿ ಇನ್ನೂ ಆ ಥರ ಬಂದಿಲ್ಲ, ಮುಂದಕ್ಕೂ ಬರಬಾರ್ದು. ಅವ್ರ ಥರ ನಾನು ಅವ್ರ ಜೊತೆನೇ ಸೇರ್ಕೊಂಡು ಕಾಯಕ ಮಾಡ್ತೀವಿ ಸರ್, ಅವ್ರ ಥರ. ಬಟ್ ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ ಸರ್, ಹೆಮ್ಮೆ ಅನಿಸುತ್ತೆ, ತುಂಬಾ ಖುಷಿ ಆಗ್ತಾಯಿದೆ ಇದೆಲ್ಲ ವಿಚಾರ. ಇನ್ನೂ ದೇವರು ಪರಮಾತ್ಮ ಹಿಂಗೆ ಮುಂದಕ್ಕೆ ಉಳಿಸ್ಕೊಂಡು ಹೋಗ್ಲಿ, ಏನು ಕೊಟ್ಟಿದ್ದೇನೆ ಅಷ್ಟು ಉಳಿಸ್ಕೊಂಡು ಹೋದ್ರೆ ಸಾಕು ನಮಗೆ. ನಾನು ಸಾಕಷ್ಟು ಬಾರಿ ಕೇಳ್ತಾ ಇದ್ದೆ, ಈ ಬೆಂಗಳೂರಿನಲ್ಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಈ ಮಹಾನಗರಗಳಲ್ಲಿ ಹೋಟೆಲ್ ಉದ್ಯಮ ನಡೆಸೋರು ಕೂಡ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳನ್ನ ಎದುರಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಚಾಲೆಂಜಸ್ಗಳಿರುತ್ತೆ ಅವರಿಗೂ ಕೂಡ. ಒಂದೊಂದು ಕಡೆಯಲ್ಲಿ ಹೋಟೆಲ್ ಕೆಲಸ ಮಾಡೋಕೆ ಕಾರ್ಮಿಕರು ಸಿಗೋದಿಲ್ಲ, ಅಥವಾ ಈ ಬೆಲೆ ಏರಿಕೆ,
ಚಾಲೆಂಜಸ್ಗಳು ಸಿಕ್ಕಾಪಟ್ಟೆ ಇರುತ್ತೆ. ಇವುಗಳನ್ನೆಲ್ಲ ಹೇಗೆ ಎದುರಿಸ್ತೀರಾ ಸರ್? ಅಷ್ಟು ಬ್ರಾಂಚಸ್ಗಳಿದ್ದು, ಅಷ್ಟು ಕಾರ್ಮಿಕರಿದ್ದು, ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಿಕೊಂಡು. ಏನಪ್ಪ ಅಂದರೆ ಹೋಟೆಲ್ ಮಾಡಿದ್ಮೇಲೆ ಮನುಷ್ಯ ಅದರಿಂದ ಏನು ಬರುತ್ತೆ ಅಂತ ಯೋಚನೆ ಮಾಡೋದಕ್ಕಿಂತಲ್ವೇ ನಾವು ಇನ್ನೂ ಏನು ಮಾಡಬೇಕು ಅಂತ ಎಫರ್ಟ್ ಆಗ್ತಾನೆ ಇರ್ತಾರೆ. ಈ ಕೊರೋನಾ ಬಂದಮೇಲಂತೂ ತುಂಬ ಪಾಠ ಕಲ್ತ್ಕೊಂಡಿದ್ದೀವಿ ನಾವೆಲ್ಲ. ಯಾಕಂದರೆ ಯಾವ ಟೈಮಲ್ಲಿ ಏನಾಗುತ್ತೆಪ್ಪ ಅನ್ನೋದು ಗೊತ್ತಿಲ್ಲ ಯಾರಿಗೂ ಇನ್ನೂ ಮುಂದಕ್ಕೂ. ಸೊ ಆ ಒಂದು ಲೆವೆಲ್ಲಿಗೆ ಬಂದಮೇಲೆ ನಾವು ಸೀಮಿತವಾಗಿ ಅದಕ್ಕೆ ಹೊಂದ್ಕೊಂಡು ಹೋಗ್ತೀವಿ. ಅದು ನಮಗೆ ಹೊಂದ್ಕೊಂಡು ಹೋಗಲ್ಲ ಸರ್. ಬಿಸ್ನೆಸ್ಗೆ ನಾವು ಹೊಂದ್ಕೊಂಡು ಹೋಗ್ತಾ ಇದ್ವಿ, ನಮಗೆ ಬಿಸ್ನೆಸ್ ಹೊಂದ್ಕೊಂಡು ಹೋಗಲ್ಲ. ಯಾಕೆಂದರೆ ನಾವು ಯಾವುದನ್ನು ನಿಷ್ಠೂರ ಮಾಡ್ಲಿಕ್ಕೆ ಆಗಲ್ಲ. ನಾವು ಒಂದು ವ್ಯಾಪಾರಸ್ಥರು ಅಂದರೆ ಎಲ್ಲದೂ ಇಲ್ಲ, ನಾವು ನಮಗೆಲ್ಲದೂ ಚೆನ್ನಾಗಿದೆ ಅಂತಲೇ ಹೊಂದ್ಕೊಂಡು ಹೋಗ್ಬೇಕು. ಆಗಿದ್ದಾಗ ನಾವು ಬದುಕಕ್ಕೆ ದಾರಿ ಮುಂದಕ್ಕೆ ಸಿಗುತ್ತೆ ಸರ್. ಎಸ್ ಸರ್. ಮುಂಬೈ ನಗರಿಯ ಬದುಕಿನ ಬಗ್ಗೆ ಸಾಕಷ್ಟು ಹೇಳಿದ್ರಿ ಸರ್. ಇನ್ನೊಂದು ಕಡೆಯಲ್ಲಿ ನೀವು ಕ್ರೆಡಿಟ್ ಫೈನಾನ್ಸ್ ಕಂಪನಿಯನ್ನು ಕೂಡ ನಡೆಸ್ತಾ ಇದ್ರಿ ಎನ್ನುವಂಥದ್ದು ಗೊತ್ತಾಯ್ತು ಸರ್. ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಸರ್. ಸರ್ ಅದೇ ನಾನು ನಿಮಗೆ ಹೇಳಿದ್ನಲ್ಲ, ಸ್ಟಾರ್ಟಿಂಗಲ್ಲಿ ನಾನು ಒಂದು ನಮ್ಮ ಮಾವನವ್ರ ಫೈನಾನ್ಸಲ್ಲಿ ಏಜೆಂಟಾಗಿ ಕೆಲಸ ಮಾಡ್ತಿದ್ದೆ. ಸುಮಾರು ಒಂದು 30-40 ಕಿಲೋಮೀಟರ್ ಲೋಕಲ್ ಟ್ರೈನಲ್ಲಿ ಹೋಗಿ ಎಲ್ಲ ಕಲೆಕ್ಷನ್ ಮಾಡ್ಕೊಂಡು ಬರ್ತಿದ್ದೆ ಬಾಂಬೆನಲ್ಲೇ. ಅದು ಒಂದು ನನಗೆ ಅನುಭವ ಇತ್ತು. ನಾವು ಆ ದೊಡ್ಡ ದೊಡ್ಡ ವ್ಯಕ್ತಿಗಳು ಪರಿಚಯ ಆದಮೇಲೆ ಒಂದು ಎಲ್ಲ ಈಗ ಫೈನಾನ್ಸ್ ನಡೆಸೋದು ಅಂದರೆ ಒಂದು ವಿಶ್ವಾಸದ ಕೆಲಸ. ಆ ವಿಶ್ವಾಸವನ್ನು ನಾನು ಇಲ್ಲಿ ತನಕ ಉಳಿಸ್ಕೊಂಡು ಹೋಗಿದ್ದೀನಿ. ಆಮೇಲೆ ಅಷ್ಟೇನು ದೊಡ್ಡದಾಗೇನು ನಮ್ಮ ಫೈನಾನ್ಸ್ ಇಲ್ಲ, ಭಾಳ ಚಿಕ್ಕ ಸ್ಮಾಲ್ ಸ್ಕಿಲ್ಲಲ್ಲಿ ಸ್ಮಾಲ್ ಬಿಸ್ನೆಸ್ ಮ್ಯಾನ್ಗೆ ಮತ್ತು ಹಿಂಗೆ ನಮ್ಮ ಹತ್ರ ಇರೋ ಎಂಪ್ಲಾಯರ್ಗಳಿಗೆ ನಾವೇನಾದ್ರು ಕಷ್ಟ ಸುಖ ಅಂದರೆ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ಅದನ್ನೇ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇದು ಹೋಟೆಲ್ ಉದ್ಯಮಿಗಳಿಗೆ, ಹೋಟೆಲ್ ಉದ್ಯಮಿಗಳಿಗಿಂತಲೂ ಹೋಟೆಲ್ ಕಾರ್ಮಿಕರಿಗೆ, ಹೋಟೆಲ್ ಕೆಲಸ ಮಾಡೋ ಲೇಬರಿಗೆ ಹೌದಣ್ಣ ಹೆಲ್ಪ್ ಆಗ್ತಾ ಇದೆ. 100% ಹೆಲ್ಪ್ ಆಗ್ತಾ ಇದೆ. ಹಾಗೇನೆ ಈ ಸಮಾಜದಲ್ಲಿ ಸಹಾಯ ಮಾಡೋ ಮನಸ್ಸು ಬರೋದು ತುಂಬಾ ಜನರಿಗೆ ಕಮ್ಮಿ ಅಂತೆ ಸರ್. ನಿಮ್ಗೆ ಹೇಗೆ ಬಂತು ಆ ಮನಸ್ಸು ಅಂತ ಹೇಳಿ? ನಾವು ಮಠ ಮಾನ್ಯದಲ್ಲಿ ಬದುಕಿದ್ರಂಥವ್ರು, ಕಷ್ಟದಲ್ಲಿ ಬದುಕಿರೋಂಥವ್ರು. ನಾವೇನು ಹಂಗೆ ಯಾವುದೇ ಒಂದು ಸಹಾಯ ಮಾಡೋದಾಗ್ಲಿ ಮತ್ತೊಂದು ಏನೇ ಒಂದು ಮಾಡಿದ್ದಾಗಲಿ ನಮ್ಮ ಗುರುಗಳು ಹೇಳ್ತಾರೆ, ಪರಮೇಶ್ವರ್ ಬಲ್ಲೆ ಕೈಲಿ ಮಾಡಿದ ಎಡದೆ ಕೈ ಗೊತ್ತಾಗಬಾರ್ದಪ್ಪ. ಆಮೇಲೆ ನಿನ್ನ ಗುಣ ಇದೆಯಲ್ಲ, ನೀನು ರಾಜಕೀಯವಾಗಿ ಬೆಳೆಯುವಂಥ ವ್ಯಕ್ತಿ ಆಗಲ್ಲ, ನೀನು ಧಾರ್ಮಿಕವಾಗಿ ಬೆಳೆಯುವಂಥ ವ್ಯಕ್ತಿ, ಧರ್ಮದಲ್ಲಿ ಬೆಳಕ, ಒಳ್ಳೇದಾಗುತ್ತೆ, ಧರ್ಮಕ್ಕೂ ಒಳ್ಳೇದಾಗುತ್ತೆ, ನಿಮಗೂ ಒಳ್ಳೇದಾಗ್ತದೆ. ಆಮೇಲೆ ಇನ್ನು ಮುಂದಿನ ಬರುವ ಪೀಳಿಗೆಗೂ ನಿನ್ನ ನೋಡಿ 4 ಜನ ಬದುಕಬೇಕು, ಆ ಥರ ಬೆಳಿಬೇಕು ಅಂತೇಳಿ ತುಂಬ ಮಟ್ಟದ ನನ್ನ ಗುರುಗಳಿದ್ದಾರೆ. ಅದರಲ್ಲಿ ಒಂದು ಸ್ಪೆಷಲ್ ದೊಡ್ಡ ಗುರುಗಳು ನನ್ನ ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು. ನನ್ನ 2016ರಲ್ಲಿ ಅವ್ರನ್ನ ಶಿಷ್ಯರಾಗಿ ನನ್ನ ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಜೊತೆ ಯಾರು ಹೋಗುವಂಥ ಶಿಷ್ಯರು ಸಿಗಲಿಲ್ಲ. ಯಾಕೆಂದರೆ ಅದು ಅಲ್ಲಿ ಹೋಗ್ಬೇಕು ಅಂದರೆ ವೀಸಾ ಪಡ್ಕೊಳೋದು ಒಂದು ಇದಿರುತ್ತಲ್ಲಣ್ಣ. ಅದಕ್ಕೋಸ್ಕರ ನನ್ನನ್ನು ಒಂದು ಇನ್ವೈಟ್ ಮಾಡಿದೆ, ನಾನು ಹೋದೆ ಅಲ್ಲಿಗೆ. ಅದಕ್ಕಿಂತ ಮುಂಚೆ ನನಗೇನೋ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ನಾನು ಲಂಡನ್ನಲ್ಲಿ ನಮ್ಮ ಡಾಕ್ಟರ್ ನೀರಜ್ ಪಾಟೀಲ್ರು 1-2 ಸತಿ ಇನ್ವೈಟ್ ಮಾಡಿದ್ರು ನಮ್ಮ ಬಸವ ಪುತ್ತಳ್ಳಿ ಇನಾಗ್ರೇಟ್ ಆದಾಗ. ಬನ್ನಿ ಪರಮೇಶ್ವರೇ, ನೀವು ಕೂಡ ನಮಗೆ ಇಲ್ಲಿ ಬೊಂಬೈ ಕಡೆಯಿಂದ ಸ್ವಲ್ಪ ಜನ ಎಲ್ಲ ಪರಿಚಯ ಮಾಡಿಸ್ಕೊಡಿ, ಬರ್ತಾ ಹೋಗ್ತಾ ಇರಿ ಅಂತ. ನನಗೆ ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾನು UK ಬಿಸ್ನೆಸ್ ಸಿಟಿಜನ್ಶಿಪ್ ತಗೊಬೇಕು ಅಂತ ಆಸೆ ಇತ್ತು. ಬಟ್ ಆಸ್ಟ್ರೇಲಿಯಾಕ್ಕೆ ಹೋದ್ಮೇಲೆ ನನಗೆ UKಗಿಂತಲೂ ಆಸ್ಟ್ರೇಲಿಯಾ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಆ ಸ್ವಾಮೀಜಿಯವರ ಹೆಸರಿನಲ್ಲೇ ಪುಷ್ಪಗಿರಿ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ನಾನು ಒಂದು ಹೋಟೆಲ್ ಮಾಡಿದೆ ಅಲ್ಲಿ ಫಸ್ಟ್. ಸರ್, ಈಗ ವಿದೇಶದಲ್ಲೂ ಕೂಡ ಧರ್ಮ ಸೇವೆ ಮಾಡುವಂಥ ಭಾಗ್ಯ ನಿಮ್ಗೆ ಸಿಕ್ಕಿದೆ. ಇದು ಈ ಆಪರ್ಚುನಿಟಿ, ಈ ಜವಾಬ್ದಾರಿ ನಿಮ್ಗೆ ಹೇಗೆ ಸಿಕ್ತು ಸರ್? ಹಾಗೇನೆ ಹೇಗೆ ನಡೀತಾ ಇದೆ ಆ ಕೆಲಸಗಳು ಅಂತ? ಈಗ ಏನಪ್ಪ ಅಂದರೆ ನಾವು ಮಠ ಮಾನ್ಯಗಳಿಗೆ ತುಂಬ ನಡ್ಕೊಳ್ಳೋದ್ರಿಂದ ನಮ್ಮ ಪ್ರತಿ ವರ್ಷ ಒಂದು ಸ್ವಾಮೀಜಿಯವರು ಕರ್ಕೊಂಡು ಹೋಗಿ ಕರೆಸಿ ನಮ್ಮ ಸಿಡ್ನಿ ಸಮಾಜದ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಅಲ್ಲಿ ಭಕ್ತರು ಸ್ವಾಮೀಜಿಯವ್ರ ಕಾರ್ಯಸೇವೆ ಮಾಡಿಸ್ತಾ ಇದ್ರು. ಸೊ ಅದಕ್ಕೋಗಿ ಆ ಸ್ವಾಮೀಜಿ ಕಾರ್ಯಸೇವೆಗೋಸ್ಕರನೇ ನಾವು ಒಂದು ಭಕ್ತರಾಗಿ ಹೋಗಿ ಶಿಷ್ಯನಾಗಿ ಸ್ವಾಮೀಜಿಯವರ ನನಗೊಂದು ನೆಲೆ ಆಯಿತು. ಫ್ಯೂಚರಲ್ಲಿ ನನ್ನ ಮಕ್ಕಳಿಗೆ ಒಂದು ನೆಲೆ ಆಯಿತು. ಆ ಥರ ಈಗ ಪ್ರತಿ ವರ್ಷ ಈಗ ನಾವು ಒಂದು 15 ದಿನ ಹಿಂದೆ ನಮ್ಮ ನಣವಿನಕೆರೆ ಅಜ್ಜಯ್ಯರು, ನಮ್ಮ ನಣವಿನಕೆರೆ ಕಾಡು ಸಿದ್ದೇಶ್ವರ ಮಠದ ಅಜ್ಜಯ್ಯರ ನಾವು ಕರ್ಕೊಂಡೋದು. ಹೋದ ವರ್ಷ ನಮ್ಮ ಶಿವಗಂಗೆ ಸ್ವಾಮೀಜಿಯವರನ್ನು ಕರ್ಕೊಂಡೋದು. ಅದಕ್ಕಿಂತ ಮುಂಚೆ ವರ್ಷ ನಮ್ಮ ತ್ರಿನೇತ್ರ ಸ್ವಾಮೀಜಿಯವರು, ಅವರು ಜೊತೆಲಿ ಹೋಗಿದ್ದು ನಾವು ಶಿಷ್ಯರಾಗಿ. ಹಾಗೆ ನಮಗೆ ಈ ಮಠದ ಸ್ವಾಮೀಜಿಯವ್ರದ ವರ್ಷಕ್ಕೊಂದು ಒಂದು ತಿಂಗಳಲ್ಲಿ ಸೇವೆ ಮಾಡೋ ಭಾಗ್ಯ ಸಿಗುತ್ತಲ್ಲ, ಅದು ನಮ್ಮನ್ನು ಎಲ್ಲೋ ಒಂದು ಕಡೆ ಒಂದು ಕೆಟ್ಟ ದಾರಿ ಹಿಡಿಯೋದು ಅಥವಾ ಕೆಟ್ಟ ಯೋಚನೆ ಮಾಡೋದಕ್ಕಿಂತಲೂ ಒಳ್ಳೆ ದಾರಿ ಕರ್ಕೊಂಡು ಹೋಗ್ತದೆ. ಅವರ ನೆರಳಲ್ಲಿ ನಾವು ಹೋದರೆ ನಡೆದಾಡಿದರೆ ನಮ್ಮನ್ನು ಭಕ್ತಿ ಭಾವನೆ ಇದೆ. ಆ ಥರನ ಮನೆ ಚೆನ್ನಾಗಿದ್ರೆ ಮನಸ್ಸು ಕೂಡ ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿದ್ರೆ ಕೂಡ ಒಳ್ಳೊಳ್ಳೆ ಆಲೋಚನೆಗಳು ತಲೆಗೆ ಬರುತ್ತೆ. ಖಂಡಿತ ನೋಡಿ, ಈಗ ನೀವು ಬಿಡಿಸಿ ಹೇಳಿದ್ರಿ, ಮನೆ ಚೆನ್ನಾಗಿದ್ರೆ ಮನಸ್ಸು ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿದ್ರೆ ಪ್ರಪಂಚನೇ ಚೆನ್ನಾಗಿರುತ್ತೆ. ಖಂಡಿತ ಸರ್, ಪ್ರಪಂಚನೇ ಚೆನ್ನಾಗಿರುತ್ತೆ. ಅದು ನನಗೊಂದು ಸೌಭಾಗ್ಯ ಒದ್ದು ಬಂದಿದೆ. ಮನೆ ಚೆನ್ನಾಗಿದೆ, ಮನಸ್ಸು ಚೆನ್ನಾಗಿದೆ, ಪ್ರಪಂಚ ಚೆನ್ನಾಗಿದೆ. ನಾವು TV ನೋಡಲಿಕ್ಕೆ ಇನ್ನೊಬ್ಬರ ಮನೆಗೆ ಹೋಗುವಂಥ ಪರಿಸ್ಥಿತಿ ಇತ್ತು.
90ನೇ ಇಸ್ವಿಯಲ್ಲಿ ಬಾಲ್ಯದಲ್ಲಿ. ಈಗ ನಾವು ಟಿ ವಿಲಿ ಪ್ರಚಾರ ಆಗೋಂಥ ಚಾನಲ್ ತಂದು ಕೂರಿಸಿದ್ರ ತುಂಬ ಧನ್ಯವಾದಗಳು ಸಂಪತ್ತಣ್ಣ. ಈಗಿನ ಯುವಕರು ನೋಡಿದವರು ಅರ್ಥ ಮಾಡ್ಕೊಂಡು ಒಂದು ಚಾಲೆಂಜಾಗಿ ಬದುಕ್ತಾರೆ. ಇವಾಗ ಈಸಿ ಇದೆ ಬದುಕಲಿಕ್ಕೆ, ಈಗೆಲ್ಲ ಟೆಕ್ನಾಲಜಿ ಇದೆ, ತುಂಬ ಈಸಿಯಾಗಿ ಬದುಕ್ಬೋದು. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಎನ್ನುವಂತ ವಿಚಾರ ಯಾರಿಗೂ ಕೂಡ ಹೇಳಬಾರ್ದು ಎನ್ನುವುದಾಗಿ ನೀವು ಕೂಡ ಹೇಳಿದ್ರಿ. ಹಾಗೇನೆ ನಿಮ್ಮ ಬಳಿಯೂ ಕೂಡ ಸಾಕಷ್ಟು ಕನಸುಗಳಿರಬಹುದು ಸರ್. ಈ ರೀತಿಯಾದಂಥ ಕೆಲಸಗಳನ್ನ ನಾನು ಸಮಾಜದಲ್ಲಿ ಮಾಡಬೇಕು, ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಬಿಸ್ನೆಸ್ ನಲ್ಲಿ ಈ ರೀತಿಯಾಗಿ ಮಾಡಬೇಕು, ಒಂದು ಕನಸು ಅನ್ನೋದು ಮನುಷ್ಯನಿಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆ ಕನಸುಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್, ಭಾರಿ ದೊಡ್ಡ ವಿಷಯ ಕೇಳಿರಿ. ನನ್ನ ಮನಸ್ಸಿನ ಮಾತು ಬಾಯಿ ಬರೆಸ್ತಾ ಇದ್ರ. ನಾನು ಪುನೀತ್ ರಾಜ್ಕುಮಾರ್ ಫ್ಯಾನ್. ನಂದೊಂದು ಆಸೆ ಅಂದರೆ, ನಂದೊಂದು ಆಸೆ, ನನಗೊಂದು ಓಲ್ಡ್ ಏಜ್ ಸೆಂಟರ್ ಮಾಡಬೇಕು. ಓಲ್ಡ್ ಏಜ್ ಸೆಂಟರ್, ವೃದ್ಧಾಶ್ರಮ ಮಾಡಬೇಕು. ವೃದ್ಧಾಶ್ರಮ ಮಾಡ್ಬೇಕು. ಅವ್ರ ಪಿಕ್ಚರ್ ನೋಡಿದ್ನಲ್ಲ, ಆ ಪಿಕ್ಚರ್ಲಿ ಅವ್ರು ಹೆಂಗೆ ಅವ್ರ ಜೊತೆ ಬದುಕ್ತಿದ್ರು ಹಂಗೆ ನಾನು ಆ ವೃದ್ಧಾಶ್ರಮ ಹತ್ರ ಬದುಕಬೇಕು ಅಂತೇಳಿ ಅಣ್ಣ ನನ್ನ ಆಸೆ ಇದೆ ಅಣ್ಣ. ಈವನ್ ಅವ್ರ ನಡೆ ನೋಡಿ, ಅವ್ರ ಆ್ಯಕ್ಟಿಂಗ್ ನೋಡಿ, ಇದು ನಾನು ಪುನೀತ್ ರಾಜ್ಕುಮಾರ್ ನೋಡಿದ್ದೆ ಅಣ್ಣ, ತಗೊಂಡಿದ್ದಣ್ಣ. ಆ ಪುಣ್ಯಾತ್ಮನ ಜೊತೆ ನಾನು ಒಂದು ಸಮಯ ಕಳೆಯಲು ಒಂದು ಕಪ್ ಕಾಫಿ ಕುಡಿಯೋ ನನ್ನ ಆಸೆ ಇತ್ತು ನನಗೆ. ಕೆಲವು ಕಾರ್ಯಕ್ರಮದಲ್ಲಿ ನಮ್ಮ ಪುಷ್ಪಗಿರಿ ಮಠಕ್ಕೆ, ಅವರು ಆ್ಯಕ್ಚುಲಿ ನಮ್ಮ ಪಕ್ಕದ ಜಿಲ್ಲೆಯವರೇ ಅಳಿಮಯ್ಯರು, ಏನೇ ಇದ್ದರೂ ನಮ್ಮ ಬೇಲೂರು ಮೇಲೆ ಬಂದೋಗರು. ತುಂಬ ಸಲ ನೋಡಿದ್ವಿ, ತುಂಬ ಮಾತಾಡಿದ್ದೀವಿ. ಅವರು ನಮ್ಮ ಕೊರೋನಾ ಕಾಲದಲ್ಲಿ ನಮ್ಮ ಹಳೆಬೀಡಿಗೂ ಬಂದಿದ್ದರು, ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ಸ್ವಾಮೀಜಿಯವರು ಮಾಡಿದರು. ತುಂಬ ತುಂಬ ನಯನವಂತ ಪುನೀತ್ ರಾಜ್ಕುಮಾರ್ ಬ್ರದರ್. ಅವ್ರ ಥರ ನಾವು ಬದುಕಬೇಕು ಅಂತ ನನ್ನ ಆಸೆ, ಅವ್ರ ಥರ ನಾವು ಮಾಡಬೇಕು ಅಂತ ಆಸೆ. ಬಟ್ ಆ ಲೆವೆಲಿಗೆ ನಾವು ಹೋಗೋಕ್ಕಾಗಲ್ಲ, ನಾವು ತುಂಬ ಚಿಕ್ಕವರು. ಬಟ್ ಏನೋ ಒಂದು ಆಸೆ ಇದ್ದರೆ, ಮನಸ್ಸಿದ್ರೆ ಮಾರ್ಗ, ಆಸೆ ಇದ್ದರೆ ಒಂದು ಗುರಿ ಇದ್ದರೆ ನಾವು ತಲುಪ್ಬೋದು ಅಂತ ನಮ್ಮ ಆಸೆ. ನನ್ನ ಆಸೆ ಅದಿದೆ ಅಣ್ಣ. ಒಳ್ಳೆಯ ಒಂದು ಆಸ್ಪತ್ರೆ ಕಟ್ಟಬೇಕು, 4 ಜನಕ್ಕೆ ಸೇವೆ ಆಗಬೇಕು, ಒಳ್ಳೆಯ ಒಂದು ವೃದ್ಧಾಶ್ರಮ ಆಗಬೇಕು. ವೃದ್ಧಾಶ್ರಮ ಮಾಡೋದು ಅಂದರೆ ಅಣ್ಣ, ಯಾರೇ ಮಕ್ಕಳುಗಳು ಆ ವೃದ್ಧಾಶ್ರಮಕ್ಕೆ ಕಳಿಸ್ಲಿ ಅಂತಲ್ಲ, ಆದರೆ ತುಂಬ ಬಡತನ ಇರೋಂಥ ಹಳ್ಳಿಲಿ ತುಂಬ ಕಷ್ಟ ಇರೋಂಥವ್ರು. ಸರ್, ನೀವು ಹುಟ್ಟಿದ್ದು ಹಾಸನ ಜಿಲ್ಲೆಯಲ್ಲಿ, ಓರ್ವ ಅಪ್ಪಟ ಕನ್ನಡಿಗನಾಗಿ ಮುಂಬೈಗೆ ಹೋಗ್ತೀರಿ, ಅದಾದ್ಮೇಲೆ ಆಸ್ಟ್ರೇಲಿಯಾ, ಹೀಗೆ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಬೇರೆ ಒಡನಾಟ ಇದೆ. ಹೇಗೆ ಸರ್ ಈ ಭಾಷೆಗಳನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ? ನಾನು ಫಸ್ಟು ಬೊಂಬೈಗೆ ಹೋಗಿದ್ಮೇಲೆ ಹಿಂದಿ ಕಲಿಯೋ ಛಲ ಇತ್ತಲ್ಲ ಎಲ್ಲರಿಗೂ. ಹಿಂದಿಗಿಂತ ಫಸ್ಟ್ ಕಲ್ತಿದ್ದು ನಾನು ತುಳುನೇ. ನನಗೆ ತುಳು ಮಾತಾಡೋದ್ರೆ ಭಾಳ ಪ್ರೀತಿ. ಎಲ್ಲ ನನ್ನ ತುಳು ಫ್ರೆಂಡ್ಸ್ ಇದ್ದಾರಲ್ಲ ಅಣ್ಣ, ನಾನು ಫಸ್ಟ್ ಕಲ್ತಿದ್ದು ತುಳು. ಈ ತುಳು ಭಾಷೆಗೆ ಈಗ ಸರ್ಕಾರದಿಂದ ನನಗೆ ಎಲ್ಲೋ ಒಂದು ಕಡೆ ಎಲ್ಲರೂ ಹೇಳ್ತಾ ಇರ್ತಾರೆ ಏನು ಸಿಗಬೇಕು ಅಂತೇಳಿ, ಅದಕ್ಕೊಂದು ಮಾನ್ಯತೆ ಸಿಗಬೇಕು ಅಂತೇಳಿ. ನನಗೆ ಭಾಳ ಇಷ್ಟ. ನಾನು ಕನ್ನಡ ಬಿಟ್ಟು ಕಲ್ತಿದ್ದ ಭಾಷೆ ಫಸ್ಟ್ ತುಳು. ತುಳು ಅಭಿಮಾನಿ, ಕರಾವಳಿ ಅಭಿಮಾನಿ. ಹಾಗೇನೆ ಸರ್, ನೀವು ಮುಂಬೈನಲ್ಲಿ ಕನ್ನಡ ಸಂಘವನ್ನು ಕೂಡ ಮುನ್ನಡೆಸ್ತಾ ಇದ್ದೀರಿ ಏನು ಅಂತ ವಿಚಾರ ಗೊತ್ತಾಯ್ತು. ಹೇಗೆ ಸಾಧ್ಯ ಸರ್? ಹೇಗೆ ಅಲ್ಲಿ ಕನ್ನಡಿಗರನ್ನ ಸಂಘಟಿಸಿದ್ದು? ಕನ್ನಡ ಸಂಘ ಕಾರ್ಯಕರ್ತನ ಕೆಲಸ ಮಾಡ್ತೀನಿ 15 ವರ್ಷದಿಂದ. ನಡೆಸೋದು ದೊಡ್ಡವರಿದ್ದಾರೆ, ದೇವರಿದ್ದಾರೆ, ಹಾಗೆ ಹೇಳ್ಕೊಳ್ಲಿಕ್ಕೆ ನನಗೆ ಆಗಲ್ಲ ಅಣ್ಣ. ಸೊ ನಾವು ಮುಂಬೈ ಹೊರನಾಡ ಕನ್ನಡಿಗ ಅಂತೇಳಿ 2008ರಲ್ಲಿ ನಮ್ಮ ತುಮಕೂರು DC ಡಾಕ್ಟರ್ ಸಿ ಸೋಮಶೇಖರ್ ಸಾಹೇಬರು, ಆಮೇಲೆ ನಮ್ಮ ಕೋಡಿಮಠದ ಶ್ರೀಗಳು ಅದಕ್ಕೆ ಆತಿಥ್ಯ ವಹಿಸ್ಕೊಂಡು ಬಂದಿದ್ರು. ಆವಾಗ ನಮ್ಮ ಜಸ್ಟಿಸ್ ಒಬ್ಬರು ಬಿದ್ದರು, ನಮಗೆ ಅವ್ರ ಹೆಸರು ನಾನು ಮರ್ತೆ. ಆ ದೊಡ್ಡ ಕಾರ್ಯಕ್ರಮಕ್ಕೆ ನಮಗೆ ಇನ್ಚಾರ್ಜ್ ಕೊಟ್ಟರು. ಹೊರನಾಡ ಕನ್ನಡಿಗರ ಕಾರ್ಯಕ್ರಮಕ್ಕೆ ನೀವು ಮಾಟುಂಗ್ ಹಾಲ್ನಲ್ಲಿ ಇದೆಲ್ಲ ಅರೇಂಜ್ ಮಾಡಬೇಕು ಅಂತೇಳಿ. ನನ್ನ ತುಂಬ ಆತ್ಮೀಯ ಗೆಳೆಯರು ಬೊಂಬೈನವರು, ಬೆಂಗಳೂರಿನವರು 2-3 ಬಸ್ ಮಾಡ್ಕೊಂಡು ಬಂದಿದ್ದರು ಆ ಕಾರ್ಯಕ್ರಮಕ್ಕೆ. ಸೊ ಅಲ್ಲಿಂದ ಶುರುವಾಗಿದ್ದು 2007-8ರಿಂದ ನಮ್ಮ ಕನ್ನಡ ಸಂಘದ್ದು ನಮ್ಮನ್ನು ಒಂದು ಒಳ್ಳೆ ಕಾಯಕಕ್ಕೆ ಕರ್ಕೊಂಡು ಹೋಗ್ತಾಯಿದೆ. ನಮ್ಮ ಫ್ರೆಂಡ್ ಸರ್ಕಲ್, ಹೋಟೆಲ್ ಉದ್ಯಮಿಗಳು ಮತ್ತು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಕೆಲಸ ಮಾಡುವಂಥವ್ರು, ಅವರು ಎಲ್ಲ ಸೇರಿ ನಾವೊಂದು ಕಾಯಕ ಮಾಡ್ಕೊಂಡು ಹೋಗ್ತಿದ್ದೀವಿ. ಅಂಧೇರಿ ಕನ್ನಡ ಸಂಘದಲ್ಲಿ ತುಂಬ ಸಮಯದಿಂದ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ನ್ಯಾಯವಾದಿಗಳು ಡಾಕ್ಟರ್ ಸುಧಾಕರಣ್ಣ ಅಂತೇಳಿ ಚಂಬೂರು ಕನ್ನಡ ಸಂಘದವರು, ಆಮೇಲೆ ನನ್ನ ಭಾಳ ಆತ್ಮೀಯಾಗಿ ನನ್ನ ಧರ್ಮಪತ್ನಿಯನ್ನು ತುಂಬ ಒಳ್ಳೆಯಲ್ಲಿ ನಡೆಸ್ಕೊತಾರೆ. ನಮ್ಮ ವಾಂಕಡೆ ಕ್ರಿಕೆಟ್ ಸ್ಟೇಡಿಯಂ CEO ನಾಯಕ್ ಸರ್, ಕರಾವಳಿಯವರು, ಕಾರವಾರದವರು. ಅವರೆಲ್ಲ ಒಂದು ನಮಗೆ ಮಾರ್ಗದರ್ಶನ ಕೊಡ್ತಾಯಿದ್ರು. ಸಿಕ್ಕಿದಾಗೆಲ್ಲ ಒಂದು ಒಳ್ಳೆ ಬುದ್ಧಿ ಹೇಳ್ಕೊಡ್ತಾರೆ. ನಮ್ಮನ್ನು ವರ್ಷಕ್ಕೋ 2 ವರ್ಷಕ್ಕೊಮ್ಮೆ ನೋಡೋಕ್ಕೆ ಬರ್ತಾರೆ, ಏನು ಮಾಡ್ತಾನೆ ಹುಡುಗ, ಹೆಂಗೆ ಮಾಡ್ಬೋದು, ಬೆಳಿತಾರೆ ಅಂತೇಳಿ. ಅಂಥವರೆಲ್ಲ ಮಾರ್ಗದರ್ಶನದಲ್ಲ ನಾವು ಒಂದು ಒಳ್ಳೆ ಹಾದಿ. ನಮಗೆ ಕನ್ನಡದ ಅಭಿಮಾನಿಗಳು, ನಾವು ಕನ್ನಡದ ಹುಟ್ಟಿ ಬೆಳೆದಿರೋ, ನನ್ನ ಜನ್ಮಭೂಮಿ ಕರ್ನಾಟಕ ಆದರೆ ನನ್ನ ಕರ್ಮಭೂಮಿ, ಅನ್ನಭೂಮಿ ನನ್ನ ಬೊಂಬೈ. ಅಲ್ಲಿ ನಾವು ನಮ್ಮ ನೆಲ, ಜಲ, ಭಾಷೆಯನ್ನು ಬೆಳೆಸ್ಕೊಂಡು ಹೋಗ್ತೀವಿ. ನಮಗೇನೋ ಒಂದು ಹೆಮ್ಮೆ ಅಣ್ಣ. ಸರ್, ನನಗೊಂದು ಕುತೂಹಲ ಇದೆ. ನಿಮ್ಮ ಹೆಸರಿನ ಜೊತೆಯಲ್ಲಿ
ಪರಮೇಶ್ ಎನ್ನುವಂತ ಹೆಸರಿನ ಜೊತೆಯಲ್ಲಿ ಡಾಕ್ಟರ್ ಎನ್ನುವಂಥದ್ದನ್ನ ನೋಡಿದೆ, ಇದು ಹೇಗೆ ಸಿಕ್ತು ಸರ್? ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ. ಇದಂತೂ ಅತ್ಯಂತ ಅದ್ಭುತ ಸರ್. ನಮ್ಮ ಮಾವ ಈಗಲೂ ಹೇಳ್ತಾರೆ, ನಮ್ಮ ಮಾವನ ಮಗಳಿಗೆ ಡಾಕ್ಟರ್ ಓದ್ತಿದ್ದಾಳೆ, ಮಗಳೇ ನಿನಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡಿ ನಿನ್ನ ಡಾಕ್ಟರ್ ಓದಿಸ್ತಾ ಇದ್ದೀನಿ, ನಿಮ್ಮ ಮಾವನು ನಾನು ಬೊಂಬೆ ಕರ್ಕೊಂಬಂದಿದ್ಗೆ ಅವನಿಗೆ ಎಷ್ಟು ಡಾಕ್ಟರ್ ಆಗೇಬಿಟ್ಟ, ನೀನು ಡಾಕ್ಟರ್ ಓದಿ ಡಾಕ್ಟರ್ ತಗೊಳಕ್ಕಿಂತ ಮುಂಚೆ ನಿಮ್ಮ ಮಾವ ಕೆಲಸ ಮಾಡಿ ಡಾಕ್ಟರ್ ಆಗ್ಬಿಟ್ಟಲ್ಲ ಅಂತೇಳಿ ಹೆಮ್ಮೆ ಪಡ್ತಾರೆ. ಆಮೇಲೆ ನನಗೆ ಅವರು ಬುದ್ಧಿ ಮಾತು ಹೇಳ್ತಾರೆ, ಜೋಪಾನ ಡಾಕ್ಟರೇಟ್ ಸಿಕ್ಕಿದೆ ಅಂತೇಳಿ ದೊಡ್ಡದಲ್ಲ, ಸಿಕ್ಕಿದ ಮೇಲೆ ಬದುಕೋದು ಭಾಳ ದೊಡ್ಡದು, ನಮ್ಮ ಮರ್ಯಾದೆ ಹೋಗ್ಬಾರ್ದು, ನಮ್ಮ ಮನೆತನ ಮರ್ಯಾದೆ ಹೋಗ್ಬಾರ್ದು, ನಮ್ಮ ಸಮಾಜದಲ್ಲಿ ಮರ್ಯಾದೆ ಹೋಗ್ಬಾರ್ದು. ಇದು ಹೆಂಗೆ ಸಿಕ್ತಪ್ಪ ಅಂದರೆ ಇದೊಂದು ವಿಸ್ಮಯ, ಮಿರಕಲ್. ನನಗೇ ಗೊತ್ತಿಲ್ಲ, ನಾನು ಯಾವ ಮಠದ ಸದ್ಭಕ್ತನೋ ಅದೇ ಮಠದ ಸದ್ಭಕ್ತರು ಚಾನ್ಸಲರ್ ಡಾಕ್ಟರ್ ಮಹೇಶ್ ಅಣ್ಣವರು, ವಿಶ್ವ ಮಾನವ ಅಭಿವೃದ್ಧಿ ಯೂನಿವರ್ಸಿಟಿ ಗೋವಾ ಇದರ ಚಾನ್ಸಲರ್ ಅವರು, ಅಧ್ಯಕ್ಷರು. ನನ್ನನ್ನು 1.5-2 ವರ್ಷದಿಂದ ವಾಚ್ ಮಾಡ್ತಿದ್ದಾರೆ. ನನ್ನ ಹಳ್ಳಿಯಿಂದ ಹಿಡಿದು ಬೆಂಗಳೂರಿಂದ ಹಿಡಿದು ಬಾಂಬೆ ಹಿಡಿದು ಸಿಡ್ನಿ ತನಕ ಇವರು ನಡೆ ಹೆಂಗೆ, ನುಡಿ ಹೆಂಗೆ, ಕಾಯಕ ಹೆಂಗೆ ಅಂತೇಳಿ ನನಗೇ ಗೊತ್ತಿಲ್ಲ. ಅವ್ರು ನನಗೆ ಇನ್ವೈಟ್ ಮಾಡಿದಾಗ ಹೇಳ್ದಾಗಲೇ ಗೊತ್ತು, ನನ್ನ ಫ್ರೆಂಡ್ಸು ಅಲ್ಲಿ ನೀನು ಡಾಕ್ಟರೇಟ್ ಕೊಡಲಿಕ್ಕೆ ನಾವೆಲ್ಲ ನಮ್ಮ ಹತ್ರ ಕೇಳಿದ್ರಪ್ಪ, ನಿಮ್ಮ ಹೆಸರು ಹೇಳಿಬಿಟ್ಟಿವಿ ಅಂತೇಳಿ. ತುಂಬಾ ಸಂತೋಷ ಆಗ್ತಾಯಿದೆ ಅಣ್ಣ. ಅಷ್ಟೇ ಜವಾಬ್ದಾರಿನೂ ಹೆಚ್ಚಾಗಿದೆ. ನಾನು ಡಾಕ್ಟರೇಟ್ ತಗೊಳಕ್ಕೆ ಹೋದಾಗ ಉದ್ಯಮದಲ್ಲಿ ನಾವು 5 ಜನ ಇದ್ದಿದ್ದು. ಸಣ್ಣ ಸಣ್ಣ ಹಳ್ಳಿಯಿಂದ ರೈತರನ್ನೆಲ್ಲ ಕರ್ಕೊಂಡ್ಬಂದು ಡಾಕ್ಟರೇಟ್ ಕೊಟ್ಟಾರೆ ಕಣ ಪುಣ್ಯಾತ್ಮ. ಅವ್ರ ಹಿಂದ್ಗಡೆ ಎಲ್ಲ ಎಷ್ಟು ಶ್ರಮ ಪಟ್ಟಿರ್ಬೋದು, ತುಂಬಾ ಶ್ರಮ ಇದೆ. ಒಳ್ಳೆ ರೈತ, ಒಳ್ಳೆ ಊರಿನ ಪಟೇಲ್ರು, ಒಳ್ಳೆ ಊರಿನ ಎತ್ತು ದನಗಳು ಸಾಕಿದವರು ತಂದು ಡಾಕ್ಟರೇಟ್ ಕೊಟ್ಟಿದ್ದಾರೆ. ಗ್ರೇಟ್ ಮ್ಯಾನ್. ನಾನು ಅವ್ರಿಗೆ ಸಲ್ಯೂಟ್. ಅಂಥವ್ರು ಸಮಾಜದಲ್ಲಿ ಮುಂದೆ ಬಂದರೆ ನಮ್ಮಂಥವ್ರಿಗೆ ಇನ್ನೂ ಬದುಕಲಿಕ್ಕೆ ಒಳ್ಳೆ ದಾರಿ ಆಗ್ತದೆ. ಯಾಕೆಂದರೆ ನಾನು ಒಂದು ಒಳ್ಳೆ ಕೆಲಸ ಮಾಡಿದರೆ ಸಂಪತ್ತಣ್ಣ ನೀವು ಒಳ್ಳೆಯರು ಅಂತ ಹೇಳ್ಸ್ಕೊಂಡ್ಮೇಲೆ ಅದು ನಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ನಾನು ಕೆಟ್ಟ ಕೆಲಸ ಮಾಡೋಣ ಒಳ್ಳೆ ದಾರಿ ಹಿಡ್ಕೊಳ್ತೀನಿ. ತುಂಬ ಹೆಮ್ಮೆ ಆಗ್ತಿದೆ ಸಂಪತ್ ಅವರೇ ನಿಮ್ಮ ಜೊತೆ ಮಾತಾಡ್ತಾ. ನೀವು ಇಂತಿಂಥ ಕ್ವಶನ್ ಕೇಳ್ತೀರಾ, ನನಗೆ ಗೊತ್ತಿಲ್ಲ, ನಾನು ಬರ್ಕೊಂಬಂದಿಲ್ಲ ಸ್ವಾಮಿ. ಏನು ನ್ಯಾಚುರಲ್ ಆಗಿ ಕೇಳ್ತಾ ಇದ್ದೀರಾ, ನೀವು ಕೇಳ್ತಾ ನಾನು ಎನರ್ಜಿ ಹೇಳಲಿಕ್ಕೆ ಉತ್ಸಾಹಕಾರ ಆಗ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ಬ್ರದರ್. ನಿಮ್ಮ ಸಮಾಜ ಸೇವೆಯ ಕನಸುಗಳ ಬಗ್ಗೆ ಹೇಳಿದ್ರೆ, ಒಂದು ಕನಸು, ಒಂದು ಈ ಕೆಲಸನ ನಾನು ಮಾಡಲೇಬೇಕು ಎನ್ನುವಂಥದ್ದು ಇದ್ದೇ ಇರುತ್ತೆ ಸಮಾಜ ಸೇವೆಯಿಂದ ಹೊರತುಪಡಿಸಿ. ಅದು ಉದ್ಯಮ ಆಗಿರ್ಬೋದು, ಬೇರೆ ಕ್ಷೇತ್ರವೂ ಆಗಿರ್ಬೋದು. ಏನು ಸರ್ ಅದು? ಒಂದೇ, ನಾನು ಬೆಳಿಗ್ಗೆ ಎದ್ದ ತಕ್ಷಣ ದೇವರಲ್ಲಿ ಬೇಡೋದು, ಏನಾದರೂ ತಂದೆ ನನ್ನ ಕೈಲಿ ಆದಷ್ಟು ಉಪಕಾರವಾದ ಕೆಲಸ ಮಾಡ್ತು, ಕೆಟ್ಟ ಕೆಲಸ ಮಾಡಿಸ್ಬೇಡ ಅಂತೇಳಿ. ಅದು ಫಸ್ಟ್ ನನ್ನ ಮೊದಲು ತಲೆ ಇರುತ್ತೆ. ನನ್ನ ಗುರುಗಳ ಆಶೀರ್ವಾದ ಹೇಳ್ಕೊಟ್ಟಿದ್ದು. ನನ್ನ ಕೈಲಿ ಆದಷ್ಟು ಒಳ್ಳೆ ಕೆಲಸ ಮಾಡಿಸ್ಲಿಕ್ಕಾಗಲ್ವ ಯಾರಿಗೂ, ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಭಯಬೇಡ, ಬಗ್ಗಿಸ್ಬೇಡ ಅಂತ ಹೇಳಿದಕ್ಕೆ ನನಗೆ ಒಳ್ಳೆ ದಾರಿ ಸಿಗ್ತಾಯಿದೆ. ನನಗೆ ಮನಸ್ಸಿಗೆ ಅದೇ ನೆಮ್ಮದಿ, ಸಮಾಧಾನ. ರಾತ್ರಿ ಮಲ್ಕೊಂಡಾಗ ನಾನು ಯೋಚನೆ ಮಾಡ್ತೀನಿ, ಇವತ್ತು ಏನಾರು ನಾನು ಕೆಟ್ಟ ಕೆಲಸ ಮಾಡಿದರೆ ದೇವ್ರಿಗೆ ಕ್ಷಮೆ ಬೇಡ್ತೀನಿ, ಅಂಥ ಮನುಷ್ಯಗೆ ಏನಾರು ಕೆಟ್ಟದಾಗ ಮಾತಾಡಿದರೆ ತಪ್ಪಾಯಿತು ಅಂತಲೂ ಹೇಳ್ತೀನಿ. ಸರ್, ಉದ್ಯಮವನ್ನ ಮಾಡಬೇಕು ಅಂತ ಬಯಸುವಂತ ಯುವಕರಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ಸರ್? ಒಂದಷ್ಟು ಉದ್ಯಮಿಗಳಿರ್ತಾರೆ, ಉದ್ಯಮಕ್ಕೆ ಬರಬೇಕು ಅಂತ ಏನು ಹೇಳ್ತೀರಾ ಸರ್ ಅವರಿಗೆ? ನಮ್ಮ ವಾಹಿನಿ ಮುಖ್ಯನ? ನಾನು ಜಿ ನ್ಯೂಸ್, ಜಿ ಟಿವಿ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವುದು ಕಷ್ಟ ಅಲ್ಲ, ಎಲ್ಲದೂ ಸುಲಭ ಅಂತ. ಮನುಷ್ಯ ಯಾರು ಚಾಲೆಂಜಿಂಗ್ ಮಾಡಿ ಹೋಗ್ತಾನೋ ಅವನು ಮುಂದೆ ಹೋದ್ಮೇಲೆ ಹಿಂದೆ ತಿರುಗಿ ನೋಡಬಾರ್ದು. ಹಿಂದೆ ತಿರುಗಿ ನೋಡಿದ 4 ಜನ, ಒಬ್ಬ ಯಶಸ್ವಿ ಉದ್ಯಮಿ ಆಗಬೇಕು ಅಂದರೆ 100 ಜನ ಕಾಲೆಳೆದಿರ್ತಾರೆ ಖಂಡಿತ ಅಲ್ವಾ? ಆದರೆ ಅದಕ್ಕೆ ಕಿವಿ ಕೊಡದಲ್ಲಿ ಅವ್ನು ಮುಂದೆ ಹೋಗಬೇಕು, ಅವ್ನು ಮಾಡೋಂಥ ಕಾಯಕ ನಿಷ್ಠೆ ಆಗಿರಬೇಕು, ಇನ್ನೊಬ್ರಿಗೆ ಕೆಟ್ಟದಾಗಿರಬಾರ್ದು. ಇವತ್ತಿನ ಯುವಕರಿಗಣ ಅದೇ ಒಂದಿದು. ನೀವು ಯಾರೋ ಒಬ್ಬರು ದೊಡ್ಡವರಾಗ್ಬಿಟ್ರು, ನಾವು ಅಲ್ಲಿ ಆಗಕ್ಕೆ ಸಾಧ್ಯನಾ ಅಂತೇಳಿ ಮನಸ್ಸಲ್ಲಿ ತಿಳ್ಕೊಂಡ್ರೆ ಅದು ಯಾವತ್ತೂ ಸಾಧ್ಯ ಇಲ್ಲ. ಅವರು 10 ಜನಕ್ಕೆ ಉದ್ಯೋಗ ಕೊಟ್ಟರೆ ನೀವು 2 ಜನಕ್ಕಾರು ಉದ್ಯೋಗ ಕೊಡ್ತೀನಿ ಅಂತ ಏನಾರು ಒಂದು ಉದ್ಯೋಗ ಸ್ಟಾರ್ಟ್ ಮಾಡಿ, ಅದರಲ್ಲಿ ನೀವು 100% ಸಕ್ಸಸ್ ಆಗ್ತೀರಾ. ಆಮೇಲೆ ಇವತ್ತೆಲ್ಲ ಏನಣ್ಣ, ಇವತ್ತೆಲ್ಲ ಏನಾರು ಒಂದು ಉದ್ಯೋಗ ಸ್ಟಾರ್ಟ್ ಮಾಡ್ತಿದ್ದೆ, 4 ಫ್ರೆಂಡ್ಸ್ಗಳು ಸಹಾಯ ಮಾಡಲಿಕ್ಕೆ ರೆಡಿ ಇರ್ತಾರೆ. ಇವತ್ತು ನಮ್ಮ ದೇಶ ಒಂದು ಎಕನಾಮಿಕಾಗಿ ಒಳ್ಳೆ ಜಾಗದಲ್ಲಿ ಬೆಳೀತಾ ಇದೆ. ಮೊದಲು 1000 ಅಂದರೆ 1000 ರೂಪಾಯಿ ಅಂದರೆ ಹೊಂಚಬೇಕಾಗೋದು. ಇವತ್ತು 5000, 10,000, 1,000, 2,000 ಒಂದು ಎಜುಕೇಟೆಡ್ ಆದ ಮನುಷ್ಯನ ಜೋಬಲ್ಲಿ ಬಂದೇ ಬರುತ್ತೆ. ಯಾವುದಾದ್ರೂ ಒಂದು ಕಡೆಯಿಂದ ಮನೆಯಲ್ಲಿ ಆ ಲೆವೆಲ್ಲಿ ಬಂದಿದ್ದಾರೆ. ಹಾಗೆ 100 ಜನಕ್ಕೆ ಉದ್ಯೋಗ ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಕನಸು ಕಾಣ್ತಿದ್ದಾರೆ. ಫಸ್ಟ್ 10 ಜನ ಸ್ಟಾರ್ಟ್ ಮಾಡಿ. ಆ 10 ಜನ ಉದ್ಯೋಗ ನಿಮ್ಮದು ಒಳ್ಳೆ ತಂದಲ್ಲಿ ನಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನೀವು 100 ಅಲ್ಲ 200 ಜನ ಉದ್ಯೋಗ ಕೂಡ ಸ್ಟಾರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಒಂದು ಹೋಟ್ಲು ಮಾಡಿದಾಗ ನಾವು ಖುಷಿಯಾಗಿದ್ದೆವು ಬ್ರದರ್, ನಮ್ಗೆ ಇನ್ನೊಂದು ಹೋಟ್ಲು ಆಸೆ ಇರಲಿಲ್ಲ. ಸಾಕಪ್ಪ, ನಮ್ಮ ತಾಯಿ, ನಾವು ಬೊಂಬೈ ನಮ್ಮ ಮಾಮ ಕರ್ಕೊಂಬಂದು ನಮ್ಮ ತಾಯಿ ಒಂದು ಹೋಟ್ಲು ಮಾಡಿದ್ದು. ಒಂದು 25 ರೂಮು ಹೋಟ್ಲು ನಮಗೆ ಹೈವೇ ಟಚ್ಚಲ್ಲಿದೆ, ಸಾಕು, ಖುಷಿ, ಸಂತೋಷ. ಆದರೆ ಎಲ್ಲೋ ಒಂದು ಕಡೆ ಆ ಬಿಸ್ನೆಸ್ ಲೈನಿಗೆ ಇಳಿದಾಗ ಒಂದು ಕಾಂಪಿಟೇಷನ್ ಆಗುತ್ತೆ. ನಾವು ಹೆಂಗೆ ವ್ಯಾಯಾಮ ಮಾಡ್ಲಿಕ್ಕೆ ಹೋದಾಗ ಪಕ್ಕದವ್ರು ನೋಡಿ ನಾವು ವ್ಯಾಯಾಮ ಜಾಸ್ತಿ ಮಾಡ್ತೀವೋ, ಹೆಂಗೆ ನಾವು ರನ್ನಿಂಗ್ ರೇಸಿಗೆ ಹೋದಾಗ ಪಕ್ಕದವ್ರು ನೋಡಿ ಓಡ್ಲಿಕ್ಕೆ ಜಾಸ್ತಿ ಹೋಗ್ತೀವಿ, ಹಂಗೆ ಉದ್ಯಮ ಕ್ಷೇತ್ರಕ್ಕೆ ಬಂದಾಗ ಇನ್ನೊಬ್ರು ನೋಡಿ ನಮಗೂ ಒಂದು ಆಸೆ ಆಗ್ತದೆ. ಉದ್ಯಮ ಎಂಡಿಲ್ಲ, ಉದ್ಯಮ ಯಾರು ಸ್ಟಾರ್ಟ್ ಮಾಡ್ತಾನೆ ಮನುಷ್ಯನಿಗೆ ಎಂಡಿಲ್ಲ. ಹಾಗೆ
ಇದು ನಾನು ಇವತ್ತಿನ ಯುವಕರಿಗೆ ನನ್ನ ಯುವ ಬ್ರದರ್ಸ್ಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಎಸ್ ಸರ್. ಸರ್, ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು, ದೂರದ ಮುಂಬೈಯಿಂದ ನಮ್ಮ ಸ್ಟುಡಿಯೋಗೆ ಬಂದು, ನಿಮ್ಮ ಉದ್ಯಮದ ಬದುಕು, ನಿಮ್ಮ ವೈಯಕ್ತಿಕ ಬದುಕು, ಹಾಗೆಯೇ ಯುವಕರಿಗೆ ಯಾವ ರೀತಿಯಾಗಿ ಮುಂದೆ ಹೋಟೆಲ್ ಉದ್ಯಮ ಆಗಿರಬಹುದು, ಬೇರೆ ಬೇರೆ ಉದ್ಯಮಕ್ಕೆ ಮುಂದಿನ ಹಂತದಲ್ಲಿ ಅವರು ಎಂಟ್ರಿ ಕೊಡೋದಾದರೆ ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದಕ್ಕಾಗಿ, ಹಾಗೆಯೇ ಮುಂದಿನ ಹಂತದಲ್ಲಿ ನಿಮ್ಮೆಲ್ಲ ಕನಸುಗಳು ಕೂಡ ಈಡೇರಲಿ ಅಂತ ನಮ್ಮ ವಾಹಿನಿ ಮುಖೇನ ಕೇಳ್ಕೊಳ್ತಾ ಇದ್ದೀವಿ ಸರ್. ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ನೀವು ನಿಮ್ಮ ಬದುಕಿನ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಪರಮೇಶ್ ಸಿದ್ದಪ್ಪ ಲಿಂಗಾಯತರು, ಚಟ್ಟನಹಳ್ಳಿ, ಹಳೆಬೀಡು ಇವರ ಬದುಕಿನ ಅನುಭವ ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡ್ರು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.